मीडिया बंद ಬಿಡ್ರಪ್ಪ ಏನು ಪಬ್ಲಿಕ್ಗೆ ಕಾಣಲ್ಲ ಸೆಂಟ್ರಿಗೆ ಆಗ್ತಿರೋ ಸಮಸ್ಯೆಗಳಿದ್ರೆ ಹೇಳ್ಬೋದು, ಯಾವ್ದಾದ್ರೆ ಸಮಸ್ಯೆಗಳಿದೆ ಮಾತಾಡ್ಬೋದು. ಡಾಕ್ಟರ್ ನಟೇಶ್ ಇಲ್ಲೇ ಪಕ್ಕದ ಮನೆ. ಹಿಂದಿನ ರಸ್ತೆಯಲ್ಲಿ ನಮ್ಮ ಸ್ಕೂಲ್ ಇದೆ, ವಿಜಯನಗರ ವಿವೇಕಾನಂದ ವಿದ್ಯಾಸಂಸ್ಥೆ. ಮಾನ್ಯ ಗೃಹ ಸಚಿವರಾದಂಥ ಚಾಮರಾಜ ಪರಮೇಶ್ವರ್ ಅವರೇ, ನಮ್ಮ ಶಾಸಕರಾದಂಥ ಪ್ರಿಯಾಕೃಷ್ಣ ಅವರೇ, ಐಜಿ ಮತ್ತು ಕಮಿಷನರ್ ಸರ್, ನಾನು ನಮ್ಮ ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ತಂಬಾಕು ಮುಕ್ತ ವಲಯದ ಬಗ್ಗೆ ನಮ್ಮ ಗಮನ ಸೆಳೆತೀನಿ. ಮತ್ತು ಸಂವಿಧಾನದ ಅಡಿಯಲ್ಲಿ ಗೃಹ ಇಲಾಖೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ಬೀಟ್ ಪೊಲೀಸು ಗೀತಾ, ಹರೀಶ್ ಮತ್ತು ನೇತಾಜಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮ ಆಶಯ. ಮೆಟ್ರೋದು ಸಮಸ್ಯೆ ಏನಂತಂದ್ರೆ, ಮೆಟ್ರೋ ಎಲ್ಲೆಲ್ಲಿ ಸ್ಟೇಷನ್ಸ್ ಇದಾವೆ, ಆ ಮೆಟ್ರೋ ಸ್ಟೇಷನ್ ಅಂದ್ರೆ ಎಲ್ಲ ಮೆಟ್ರೋದಲ್ಲಿ ಹೋಗುವಂತ ಪ್ರಯಾಣಿಕರು ಅವರು ಮೆಟ್ರೋದಲ್ಲಿ ಅದನ್ನ ಉಪಯೋಗಿಸ್ಕೋಬೇಕು, ವಾಹನ ಉಪಯೋಗಿಸ್ಕೊಳ್ಳಿ. ಆದ್ರೆ ಅವರು ಎಲ್ಲೋ ಇರುವಂತವ್ರು ವಾಹನಗಳನ್ನ ತಂದು ಅಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿ ಫುಟ್ಪಾತ್ ಮೇಲೆ ಎಲ್ಲಾ ಕಡೆಗೂ ಕೂಡ ನಿಲ್ಲಿಸಿ ಅಲ್ಲಿರ್ತಕ್ಕಂಥ ವಾಸಿಗಳು, ಅಲ್ಲಿರ್ತಕ್ಕಂಥ ಅಂಗಡಿಯವರು ಮತ್ತೆ ಯಾರು ಇದ್ರೆ ಅವ್ರು ನಿಲ್ಸೋದಕ್ಕೂ ಕೂಡ ಅವ್ರಿಗೂ ಕೂಡ ಜಾಗ ಇರೋದಿಲ್ಲ. ಮತ್ತೆ ತುಂಬಾ ಅಡ್ಡಾದಿಡ್ಡಿಯಾಗಿ ನಿಲ್ಸ್ಕೊಂಡು ಹೋಗ್ಬಿಟ್ಟು ಬೆಳಗ್ಗೆ ನಿಲ್ಸಿದ್ರೆ ಮತ್ತೆ ತಿರ್ಗಿ ಬರದೆ ಅವ್ರು ಸಂಜೆ ಎತ್ತೋದು ಅಂತ ವಾಹನಗಳು. ಅಂತದಕ್ಕೆ ಈಗ ಮೆಟ್ರೋದಲ್ಲಿ ಇರತಕ್ಕಂಥ ಹೊಸಡಿ ಮೆಟ್ರೋ ಸ್ಟೇಷನ್ ಇರ್ಬೋದು, ವಿಜಯನಗರ ಮೆಟ್ರೋ ಸ್ಟೇಷನ್ ಇರ್ಬೋದು, ಆ ಮೆಟ್ರೋ ಸ್ಟೇಷನ್ ಹತ್ರ ಇರುವಂತ ಕಮರ್ಷಿಯಲ್ಗಳಿಗೆ, ಹೋಟ್ಲಲ್ಲಿಗೆ ಮತ್ತೆ ಬೇರೆ ಬೇರೆ ಇದಕ್ಕೆ ಉಪಯೋಗಕ್ಕೆ ಮಾಡಿಕೊಟ್ಟಿದ್ರೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಪಾರ್ಕಿಂಗ್ಗೆ ಆ ಮೆಟ್ರೋ ಸ್ಟೇಷನ್ ಅಂತ ಒಂದು ಜಾಗಗಳನ್ನ ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿ ನಿಲ್ಸುವಂತವ್ರದನ್ನ ತಪ್ಪಿಸಬಹುದು. ಇದರಿಂದ ತುಂಬಾ ಅನಾನುಕೂಲ ಆಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಮೆಟ್ರೋ ಚೇರ್ಮನ್ ರೇ ಬಂದಿದ್ದಾರೆ, ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಸರ್, ಇದು ಬೇಸಿಕಲಿ ಮೆಟ್ರೋ ಸಮಸ್ಯೆಗಳು ಬರ್ತಾ ಇದೆ ಸರ್. ಸೊ ಒಂದು ಐಡಿಯಾ ಏನಿತ್ತು ಅಂತ ಹೇಳಿದ್ರೆ, ಎಲ್ಲರೂ ಮೆಟ್ರೋಗೆ ನಡೆದು ಬಂದು ಮೆಟ್ರೋ ಇಂದ ಹತ್ತಿ ಹೋಗ್ಬೇಕು ಅಂತ ಹೇಳಿ. ನಮ್ಮ ಪ್ರಾಬ್ಲಮ್ ಏನಂದ್ರೆ, ನೆಟ್ವರ್ಕ್ ಡೆವಲಪ್ ಆಗ್ತಿದ್ದ ಕಾರಣ ಎಲ್ಲರೂ ಸ್ಕೂಟರ್ ಅಥವಾ ಮೋಟರ್ ಬೈಕ್ ನಲ್ಲಿ ಬಂದ್ಬಿಟ್ಟು ಪಾರ್ಕಿಂಗ್ ಮಾಡಿ ಅವರು ವೈಟ್ ಫೀಲ್ಡ್ ಹೋಗ್ತಾರೆ. ಸೊ ಅದನ್ನ ತಡೆಗಟ್ಟಿಸಲಿಕ್ಕೆ ವಿ ಆರ್ ಟ್ರೈಂಗ್ ಟು ಸಿ ಇಫ್ ಐ ಕ್ಯಾನ್ ಕಮ್ ಅಪ್ ವಿತ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಪ್ಲಾನ್ ನಲ್ಲಿ ಬಸ್ಸಸ್ ನಡೆಸಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇದ್ರೆ, ಅಂದ್ರೆ ಮೆಟ್ರೋ ಸ್ಟೇಷನ್ ಇಂದ ಒಂದು 6 ಕಿಲೋಮೀಟರ್, ಅಂದ್ರೆ ಪ್ರತಿ 10 ನಿಮಿಷಕ್ಕೆ ಒಂದು ಮೆಟ್ರೋ ಬಸ್ ಒಂದು ತಯಾರು ಮಾಡಿದ್ರೆ BTPC ಜೊತೆಗೆ, ಮತ್ತೆ ಜನರು ಗಾಡಿನಲ್ಲಿ ಬರದೆ ನೇರವಾಗಿ ಮೆಟ್ರೋ ಗಾಡಿಲಿ ಹತ್ತಿ ಅಥವಾ ಬಸ್ ನಲ್ಲಿ ಹತ್ತಿ ಮೆಟ್ರೋಗೆ ಹೋಗ್ಲಿಕ್ಕೆ ಅವಕಾಶ ಮಾಡ್ತಾ ಇದೀವಿ ಸರ್. ಅದು ಒಂದು ಪ್ರೈವೇಟ್ ಬಿಕಾಸ್ ಅವರ್ ಸರ್ ಎಷ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರು ಸಹ ಅದು ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಇವರಿಗೆ 1,000 2,000 ಎಷ್ಟು ಗಾಡಿಗಳು. ಮತ್ತೆ ಎರಡನೇದು ಇಶ್ಯೂ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಮೆಟ್ರೋನಲ್ಲಿ ಪಾರ್ಕಿಂಗ್ ಅವೈಲೇಬಲ್ ಇದೆ ಅದನ್ನ ಡಬಲ್ ಟೈಪ್ 2 ಲೆವೆಲ್ ನಲ್ಲಿ ಮಾಡ್ಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತಾ ಇದೆ ಸರ್. ಅದು 2 ಕೆಲಸ ನಾವು ಈಗಾಗಲೇ ಮುಂದುವರಿಸ್ತೀವಿ.
ರೋಡ್ನಲ್ಲಿ ವಿದ್ಯುತ್ ಇಲ್ಲಿಂದ ಅಲ್ಲಿವರೆಗೂ ಯಾವುದೇ ಅಡಚಣೆ ಇಲ್ಲದೆ ಸಿಕ್ಕಾಪಟ್ಟೆ ರಾತ್ರಿ ಹೊತ್ತು ತುಂಬ ಹಾರ್ನ್ ಜಾಸ್ತಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲಿಂದ ತುಂಬ ಸ್ಪೀಡಾಗಿ ಹೋಗ್ತಾರೆ. ನಮ್ಮ MLA ಸಾಹೇಬ್ ಪಿರಾಕೃಷ್ಣ ಅವ್ರ ಹತ್ರ ಒಂದ್ಸತಿ ಅವಲ್ಲೇ ಕಂಪ್ಲೇಂಟ್ ಮಾಡಿದ್ದೀನಿ. ದಯವಿಟ್ಟು ಅದು ಅಷ್ಟು ಅವಾಯ್ಡ್ ಮಾಡಬೇಕು ಅಂತ ದಯವಿಟ್ಟು ಮಾಡಿಸ್ಕೊಡ್ತಾರೆ. ಯಾರು ಸಬ್ ಇನ್ಸ್ಪೆಕ್ಟ್ರು ನಿಮಗೆ ಅವರು ಹೇಳಿದ್ದು ಅರ್ಥ ಆಯ್ತಲ್ಲಮ್ಮ. ಯಾರೋ ಕೆಲವರು ಮೋಟರ್ ಬೈಕ್ಸ್ ಅಲ್ಲಿ ಎಲ್ಲ ನೋಡಿ ಆ ಟೈಮ್ಗಳು ನೋಡಿಕೊಂಡು ಬೀಟಲ್ಲಿ ನೀವು ಅವ್ರನ್ನ ಐಡೆಂಟಿಫೈ ಮಾಡಿ ಒಂದ್ಸರಿ 2 ಸರಿ ಇಟ್ಕೊಂಡ್ರೆ ಅವ್ರಿಗೆ ವಾರ್ನ್ ಮಾಡಿ ಆಮೇಲೆ ಕಾನೂನು ಪ್ರಕಾರ ಏನು ಕ್ರಮ ನಾವು ತಗೋಬೇಕು. ಬೆಳಗ್ಗೆ ನಾವು ಅವ್ರ ನಂಬರ್ ಹಾಕೊಂಡಕ್ಕೂ ನಮಗೆ ಅಷ್ಟೊಂದು ಇದೇ ಇರೋದಿಲ್ಲ. ಹೌದು. ಅಷ್ಟೊಂದು ಸ್ಪೀಡಾಗಿ ಹೋಗ್ತಾರೆ. ಮಧ್ಯಾಹ್ನದಲ್ಲೂ ಮಕ್ಕಳು ಓಡಾಡ್ತಾ ಇರ್ತಾರೆ, ಹುಡುಗರು ಓಡಾಡ್ತಾ ಇರ್ತಾರೆ. ಬಹಳ ಇಲ್ಲ ಅದು ರೆಗ್ಯುಲೇಟ್ ಮಾಡ್ತಾರೆ ಮಾಡಿ ತಾವು ಗಮನಕ್ಕೆ ತಂದಿದ್ದು ಬಹಳ ಒಳ್ಳೇದಾಯ್ತು, ಬಹಳ ಒಳ್ಳೇದಾಯ್ತು. ಆಮೇಲೆ ಒಂದೆರಡು ಅಂಶ ಕೊಡ್ಬೇಕು ಅಂತ ತಮ್ಮ ಹತ್ರ ಹೇಳಿದ್ದೀನಿ. ಹೌದು. ಅದೊಂದು ಮಾಡ್ಕೊಟ್ಲು. ಆಯ್ತು ಆಯ್ತು, ಶಾಸಕರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಹೇಳಿದ್ ಬಹಳ ಒಳ್ಳೇದಾಯ್ತು. ನಿಮ್ಮ ಹೆಸರೇನು? ಶಂಕರ್ ಶೆಟ್ಟಿ. ಶಂಕರ್ ಶೆಟ್ರು. ನಾನು ಅನ್ಕೊಂಡೆ ನೀವು ಶೆಟ್ರೆ ಅಂತ. ಥ್ಯಾಂಕ್ ಯು. ಕೂತ್ಕೊಳ್ಳಿ ಪ್ಲೀಸ್. ಮತ್ತೆ ಯಾರಿದಾರ್ರಿ? ಇದೇನು ಸರ್? ಸರ್ ಹಾ, ವಾಸುದೇವ್ ಇಂಜಿನಿಯರ್. ಇಲ್ಲಿ ಸಿಗ್ನಲ್ನಲ್ಲಿ ಒನ್ ವೇ ಇದೆ ಸರ್. ಸಿಗ್ನಲ್ ಇಂದ ಈ ಕಡೆಗೆ ಒನ್ ವೇ ಇದೆ ಆಕ್ಚುಲ್ ಆಗಿ. ಬಟ್ ಒನ್ ವೇ ಇದ್ರೂ ಕೂಡ ಜನ ಬರ್ತಾನೆ ಇರ್ತಾರೆ. ಅದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಅಂತೇಳಿ ಪೆನಾಲ್ಟಿ ಬರುತ್ತೆ ಅಂತ ಪೆನಾಲ್ಟಿ ಬರೋವರೆಗೂ ಜನ ಕಾಯಲ್ಲ ಸರ್. ಹೋಗ್ತಾನೆ ಇರ್ತಾರೆ. ಅದರಿಂದ ದಯಮಾಡಿ ಪೊಲೀಸರು ಅದು ಕ್ರಮ ತಗೊಳ್ತಾರೆ. ಸಂತೋಷ. ಬಟ್ ಆದ್ರೂ ಸ್ವಲ್ಪ ವಾಸುದೇವ್ ಸಂತೋಷ ಗಮನಿಸಿದ್ದಾರೆ ನಮ್ಮ ಸಬ್ ಇನ್ಸ್ಪೆಕ್ಟರ್. ಆಯ್ತಾ? ನಮ್ಮ ದಯಮಾಡಿ ನಮ್ಮ ಸಜ್ಜನ ರಾಜಕಾರಣಿ ದಯಮಾಡಿ Thank you. ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಯ್ತು ಥ್ಯಾಂಕ್ ಯು. ನಮ್ಮ ನಮ್ಮ ಸಾಹೇಬರು ಶಾಸಕರು ಸಚಿವರಾಗಿ ಹಾ